ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವೆಲ್ಲ ಇವತ್ತೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಬಸವನಗುಡಿ ಜಾತ್ರೆಗೆ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಪಿಳ್ಳೆಗಳು ಎಷ್ಟು ಜನ ಇದ್ದಾರೆ. ಇನ್ನೊಬ್ಬ ಅಲ್ಲಿ ಹೋಗ್ತಾ ಇದ್ದಾನೆ. ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬ್ ಬರೋ ತನಕ ವೆಯ್ಟ್ ಮಾಡಬೇಕು. ಟೆಂಪಲ್ ಹತ್ರ ಬುಕ್ ಮಾಡಿದ್ವಿ, ಬಂದಿದೆ ಈಗ. ನೋಡಿ ನಾವೆಲ್ಲ ಫ್ರೆಂಡ್ಸ್ ಹೋಗ್ತಿರೋದು ಇವತ್ತು. ಬಾ ಶಿವು, ಎಲ್ಲೋಗ್ತಿದ್ಯಾ? ಎಲ್ಲ ಮಕ್ಕಳೆಲ್ಲ ಟೆಂಪಲಿಗೆ ಹೋಗಿದ್ರು. ಟೆಂಪಲಿಂದ ಬರ್ತಿದ್ದಾರೆ ಎಲ್ಲ ಮಕ್ಕಳು. ಅಮ್ಮ ಚೆನ್ನಾಯ್ತು. ಇಲ್ಲ ಕ್ಯಾಬ್ ಹೊರಟಿದೆ ಈಗ. ಆ್ಯಕ್ಚುಲಿ ನಾವು 5 o'clock ಹೋಗ್ಬೇಕು ಅಂದ್ಕೊಂಡಿದ್ದು. ಈಗ 5:45 ಆಗಿದೆ. ಈಗ ಹೊರಟಿದ್ದೀವಿ ಎಲ್ಲರೂ. ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಲೇಟ್ ಆಗೇ ಆಗುತ್ತಲ್ವಾ, ಅದರಿಂದ ಲೇಟಾಗಿದೆ. ಇವತ್ತು ಮಂಗಳವಾರ. ಆ್ಯಕ್ಚುಲಿ ಸೋಮವಾರ ಹೋಗ್ಬೇಕಾಗಿರೋದು ಕಳೆಗೆ ಪರ್ಸಿಗೆ. 5 days ಇದೆ ಅಲ್ವಾ. ನಾವು ಮಂಗಳವಾರ ಹೋಗ್ತಾ ಇದ್ದೀವಿ. ನೆನ್ನೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ನನ್ನ ಫ್ರೆಂಡ್ಸ್ ಯಾರೂ ಇರಲಿಲ್ಲ, ಎಲ್ಲ ಊರಿಗೆ ಟ್ರಿಪ್ ಹೋಗಿದ್ರು ಎಲ್ಲರೂ. ಇವತ್ತು ಬೆಳಗ್ಗೆ ಬಂದಿದ್ರು, ಅದಕ್ಕೆ ಈವ್ನಿಂಗ್ ಎಲ್ಲ ಓಡ್ತಾ ಇದ್ದೀವಿ ಮಕ್ಕಳು ಸ್ಕೂಲಿಂದ ಬಂದಮೇಲೆ. ಬನ್ನಿ ಫ್ರೆಂಡ್ಸ್, ಹೆಂಗಿರುತ್ತೆ ಅಂತ ನೋಡೋಣ ಕಳೆಕಾಯಿ ಪರ್ಸೆ. ನೋಡಿ ಫ್ರೆಂಡ್ಸ್, ಇವಾಗ ಬರ್ತಾ ಇದ್ದೀವಿ. ಎಷ್ಟು 6:45 ಆಯಿತು ಬರೋ ಅಷ್ಟರಲ್ಲಿ. ಇಲ್ಲಿಗೆ ಫುಲ್ಲು ರೋಡೆಲ್ಲ ಟ್ರಾಫಿಕ್ ಜಾಮ್ ಇರೋದ್ರಿಂದ ಲೇಟಾಗಿತ್ತು ಬರೋದು. ನೋಡಿ ಫ್ರೆಂಡ್ಸ್, 1.25 ಕಿಲೋಮೀಟ್ರಿಂದ ಮುಂದೆಯಿಂದ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. ಏನು ಮಾಡೋದು, ಇನ್ನೂ ಹೋಗ್ತಾನೇ ಇದ್ದೀವಿ. ವಿಶಾಲ್ ಮಾರ್ಟಿಂದನೂ ಫುಲ್ಲು ಟ್ರಾಫಿಕ್ ಜಾಮ್. ಬಸವನಗುಡಿಗೆ ಎಷ್ಟಾಯಿತು ಸರ್? ಹಿಂದೆನೇ ಹೇಳಿದ್ವಿ. ನೋಡಿ ಇಲ್ಲೆಲ್ಲ ಯಾವ ಥರ ಇದೆ ಆ್ಯಂಟಿಕ್ ಐಟಮ್ಸು. ನನ್ನ ಮಗಳು ನೋಡ್ತಾ ಇದ್ದಾಳೆ. ಜೀವಿತ ನೋಡಿಲಿ ಹೆಂಗಿದೆ ಜನ, ಹೆಂಗಿದೆ ಏನೋ ನಿನಗೆ ಪ್ರಾಬ್ಲಮ್ಮು? ರೋಡ್ ದಾಟ್ಬಿಡೋಣ ಬಾ, ಸಿಗ್ನಲ್ ಇದೆ ಬಾ. ನೋಡಿ ಸಿಗ್ನಲ್ ಬಿದ್ದೈತು. ಶಿಲ್ಪ ಬಾರೆ. ನೋಡಿ ಇಲ್ಲಿ ಆರ್ಚ್ ಇದೆಯಲ್ಲ, ಈ ಆರ್ಚಿಂದ ಕಳೆಕಾಯಿ ಪರ್ಸ ಅಂದರೆ ಬಸವನಗುಡಿ ಜಾತ್ರೆ ಅಂತ ಹೇಳಿ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿನೇ ಇರುತ್ತೆ. ಪ್ಲೀಸ್ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಎಲ್ಲ ಕಂಬಿ ಎಲ್ಲ ಹಾಕಿದ್ದಾರೆ. ನೋಡಿ ಇನ್ನೂ ರೋಡ್ ನಾವು ಬ್ಯಾಕ್ ಸೈಡ್ ಹಿಂದೆಗಡೆ ರೋಡಲ್ಲಿ ಹೋಗ್ತಾ ಇದ್ವಿ. ಆ ಕಡೆ ಬಸ್ಸೆಲ್ಲ ನಿಲ್ಲಿಸ್ತಾರಲ್ವ, ಆ ಕಡೆ ಸೈಡ್ ಹೋಗ್ಬಿಟ್ಟಿದ್ವಿ. ಫುಲ್ಲು ತುಂಬ ದೂರ ಆಗ್ತಿತ್ತು. ಅವ್ರನ್ನ ಟ್ರಾಫಿಕ್ ಪೊಲೀಸವ್ರನ್ನ ಕೇಳಿದ್ದಕ್ಕೆ, ಇಲ್ಲ ಹೀಗೆ ಹೋಗಿ ಮುಂದೆ ಹೋದರೆ ರೈಟಿಗೆ ಸ್ಪೇಸ್ ಇದೆ, ಹತ್ರ ಆಗುತ್ತೆ, ಅಷ್ಟು ದೂರ ಏನಕ್ಕೆ ಹೋಗ್ತೀರಾ ಅಂತಂದರು. ಅದರಿಂದ ಇಲ್ಲೇ ಹೋಗ್ತಾ ಇದ್ದೀವಿ.
ಶಿವ ಹಂಗೆ ಇರು. ಸರ್ ಕಾಣ್ತಲ್ಲ ದಪ್ಪ ಇರೋದು ನೋಡ್ಬೇಕಂತ. ಸಣ್ಣ ಐತೆ ಕಳ್ಳೆಕಾಯಿ ತೊಗೊಬೇಕಲ್ಲ. ಹ್ಞೂ ಚೆನ್ನಾಗೈತಿ ಇಲ್ಲಿ ನೋಡೋಣ. ಫೋನ್ ಪೇ ಮಾಡೋಂತ ಇವಾಗ ನನ್ನ ಹತ್ರ ಕ್ಯಾಶ್ ಚೆನ್ನಾಗಿತ್ತಲ್ಲ. ಎಷ್ಟು ಚೆನ್ನಾಗಿಲ್ಲ ಪಟೋಟ ನೋಡಿ. ಗಾಂಧಿಗಳ ದಿಕ್ಕಿರಲ್ಲ ಸೇಲು ಆಗ ಜನ ಸಾಗರ ನೋಡಿ. ನನ್ನ ಮಗಳು ಅಡುಗೆ ಮಾಡಕ್ಕೆ ಕಲ್ಕಲ್ಬೇಕಂತ ಸಣ್ಣದು ತಗೊಂಡೋಳು. ಚೆನ್ನಾಗಿರುತ್ತೆ. ಕಾಸು ತಂದಿಲ್ಲ ಅಂದರೆ ಈಗ ನೋಡು ಎಲ್ಲ ಹಂಗೆ ಅಯ್ಯೋ ಕಲ್ ತೊಗೊಂಡಿರೋದಿಲ್ಲಿ ವಜ್ಜ ತೂಕ ಐತೆ ಫ್ರೆಂಡ್ಸ್. ಹಾಂ ಪಾಪಡ್ ಹೆಂಗಿದೆ? ಬಾಯಿಲಿ ಏನಾಯ್ತು ಅಂಕಿತಾ? ನಮ್ಮ ತಮ್ಮ ಅಮ್ಮ ಕೊಡ್ಸು. ₹100 ಕಳಕಾಯಿ ಒಂದು ಸೇರು ₹100 ಅಂತೆ.
ಆ ಕಡೆ ಸೈಡ್ ಹುಡುಕ್ತಾ ಇದ್ದೀನಿ ನನ್ನ ಮಕ್ಕಳನ್ನ ಇಬ್ಬರು. ನಾನು ಅವ್ರು ಈ ಕಡೆಯಿಂದ ಬಂದ್ಬಿಟ್ಟು ನನ್ನೇ ಕರೀತಾರೆ ಫ್ರೆಂಡ್ಸ್, ನೋಡಿಲ್ಲಿ ನನ್ನ ಐಶ್ವರ್ಯ ಅಂತ ಜಾಬಲ್ಲಿ ಹೆಚ್ಚೆ ಬೇಡ ಬ್ಯಾಗಲ್ಲಿ ಹಾಕ್ತೀನಿ. ಹುಷಾರು ತಗೊಂಡೇನೆ. ಜಾಬಲ್ಲಿ ಐತೆ. ಹಾಂ ಎಲ್ಲ ಆಯ್ತಲ್ಲ ಹಾಂ. ಏನಂದಿದ್ದವ್ರು? ಎಲ್ಲ ಆಯ್ತಲ್ಲ, ಓಕೆ ಬಂತ ಅಂತ ಕೇಳಿದ್ರು. ನೆಕ್ಸ್ಟ್ ಇಯರ್ ಓಡಾಡಿಕೊಂಡು ಮತ್ತೆ ರಿಟರ್ನ್ ವಾಪಸ್ ಬಂದ್ವಿ. ಅದು ಸೌಂಡ್ ಅಂತ ಸೌಂಡ್ ಮಾಡಿದ್ದಾರೆ. ಅವ್ರು ಕೊಡ್ತಾರೆ 20 ರೂಪಾಯಿಗೆ 2. ನಿನ್ನ ಮನೆ ಹತ್ರ ಸೌಂಡ್ ಮಾಡೋದಕ್ಕೆ ಕಿವಿ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಏನು ಶಿವು? 120 ಫೋಟೋ ಶೂಟ್. ಎಲ್ಲ ಅನ್ನ ಶಿವ ಅನ್ನ ನೋಡಿಲ್ಲೇ. ಫೈನಲಿ ಏನು ಬೇಕು ರಿಟರ್ನ್ ಆರ್ಚ್ ಹತ್ರ ಬಂದಿದ್ದೀವಿ. ರೋಡ್ ಕ್ರಾಸ್ ಮಾಡ್ತಾ ಇದ್ದೀವಿ. ನೋಡಿ ನಾವು ಎಲ್ಲ ಫೈನಲಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಸಾಲ್ಟ್ ಹಾಕೋದಕ್ಕೆ ಅಂತ ಹೇಳಿ ಜಾಡಿ ಕೇಳಿದ್ವಿ. ಅಲ್ಲಿ 100 ರೂಪೀಸ್ ಇತ್ತು, ಇಲ್ಲಿ 250 ಹೇಳ್ತಿದ್ದಾರೆ. ನಾವು ಅಲ್ಲಿ ತೊಗೊಂಡ್ರೆ ಹೊಡೆದೋಗುತ್ತೆ ಅಂತ ಹೇಳಿ ಬಂದ್ವಿ ಇಲ್ಲಿಗೆ. ಇಲ್ಲಿ ನೋಡಿದ್ರೆ 250 ಹೇಳ್ತಿದ್ದಾರೆ, ಕಡಿಮೆನೇ ಮಾಡಲ್ಲ ಅಂತಂದರು. ಅದಕ್ಕೆ ಬೇಡ ಬೇಡ ಅಂತ ಹೇಳ್ಬಿಟ್ಟು ಕ್ಯಾಬ್ ಬುಕ್ ಮಾಡಿದ್ದೀನಿ. ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಕ್ಯಾಬ್ ಬುಕ್ ಮಾಡೈತೆ, ಇನ್ನೂ ಬಂದಿಲ್ಲ ಕ್ಯಾಬು. ಬಂದಿದೆ, ಎಲ್ಲ ಹತ್ತುತ್ತಾ ಇದ್ದೀವಿ. ಎಲ್ಲ ಕಡಿಮೆ ಮನೆಯವರು ಜಾತ್ರೆ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ. ಫೈನಲಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಸವನಗುಡಿ ಜಾತ್ರೆ ಎಲ್ಲ ಮುಗಿಸಿ ಮನೆಗೆ ಬರ್ತಾ ಇದ್ದೀವಿ. ನೋಡಿ ಬಾಯ್ ಮೊಬೈಲ್ ಸ್ವಿಚ್ ಆಫ್ ಆಗ್ತಿದೆ, ಬರೀ 2% ಇದೆ.